ಎಲ್ರಿಗೂ ಶುಭೋದಯ ಮಕ್ಕಳ. ಇಂದಿನ ತರಗತಿನಲ್ಲಿ ನಾವು ಕನಕದಾಸರ ಬಗ್ಗೆ ತಿಳ್ಕೋಣ. ಕನಕದಾಸರು ಇವರು 16ನೇ ಶತಮಾನದಲ್ಲಿ ಬಾಳಿ ಬದುಕಿದ ಕರ್ನಾಟಕದ ದಾಸ ಶ್ರೇಷ್ಠ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ ನಾಯಕ, ಇವರ ತಾಯಿ ಬಚ್ಚಮ್ಮ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿದ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಮನೆ ಕಟ್ಟಿಸುವಾಗ ಅಡಿಪಾಯದಲ್ಲಿ ದೊರೆತ ಚಿನ್ನವನ್ನು ಬಡ ಬಗ್ಗರಿಗೆ ದಾನ ಮಾಡಿ ಕನಕ ನಾಯಕರೆಂದು ಪ್ರಸಿದ್ಧರಾದರು. ನಂತರದಲ್ಲಿ ವಿಜಯನಗರದ ವ್ಯಾಸತೀರ್ಥರ ಬಳಿ ಶಿಷ್ಯತ್ವವನ್ನು ಸಂಪಾದಿಸಿದರು. ಪುರಂದರದಾಸರ ಸಮಕಾಲೀನರಾದ ಕನಕದಾಸರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ನಳಚರಿತ್ರೆ, ಹರಿಭಕ್ತಿಸಾರ, ಮೋಹನ ತರಂಗಿಣಿ ಮೊದಲಾದವು ಇವರ ಪ್ರಮುಖ ರಚನೆಗಳು. ಕಾಯಿನೆಲೆಯಾದಿಕೇಶವ ಇವರ ಅಂಕಿತ. ಮಕ್ಕಳ, ಈಗ ನಾವು ಕನಕದಾಸರ ಪರಿಚಯವನ್ನು ಮಾಡಿಕೊಂಡ್ವಿ. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು ಬೀರಪ್ಪ ನಾಯಕ, ಇವರ ತಾಯಿ ಹೆಸರು ಬಚ್ಚಮ್ಮ. ಕನಕದಾಸರು ಅವರ ತಂದೆ ತಾಯಿಗೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿದ್ರಿಂದ ಇವರ ಹೆಸರನ್ನು ತಿಮ್ಮಪ್ಪ ನಾಯಕ ಅಂತ ಹೇಳ್ತಾರೆ. ಹಾಗಾದರೆ ಕನಕದಾಸರ ಮೂಲ ಹೆಸರು ಯಾವುದು? ತಿಮ್ಮಪ್ಪ ನಾಯಕ. ಹಾಗೆ ಇವರು ಮನೆಯನ್ನು ಕಟ್ಟಿಸ್ತಿರ್ಬೇಕಾದ್ರೆ ಅಡಿಪಾಯದಲ್ಲಿ ಇವರಿಗೆ ಒಂದಷ್ಟು ಚಿನ್ನ ದೊರಕುತ್ತೆ. ಯಾರಿಗೆ? ಕನಕದಾಸರ ಕುಟುಂಬದವರಿಗೆ. ಆದರೆ ಕನಕದಾಸರು ಏನು ಮಾಡ್ತಾರೆ, ಆ ಎಲ್ಲ ಚಿನ್ನವನ್ನು ಕನಕ ಅಂದರೆ ಚಿನ್ನ, ಆ ಕನಕವನ್ನು ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಬಡ ಬಗ್ಗರಿಗೆ ದಾನ ಮಾಡ್ತಾರೆ. ಹಾಗಾಗಿ ಇವರು ಕನಕ ನಾಯಕರು ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡಿತಾರೆ. ಆನಂತರ ಇವರು ಕನಕದಾಸರಾಗ್ತಾರೆ. ಮುಂದೆ ಇವರು ವ್ಯಾಸತೀರ್ಥರು, ವಿಜಯನಗರದ ವ್ಯಾಸತೀರ್ಥರ ಬಳಿ ಶಿಷ್ಯತ್ವವನ್ನು ಪಡ್ಕೊತಾರೆ. ಪುರಂದರದಾಸರೆಲ್ಲ ಇರ್ತಾರಲ್ಲ, ಆ ಪುರಂದರದಾಸರ ಸಮಕಾಲೀನರೇ ಆದಂಥ ಈ ಕನಕದಾಸರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ತುಂಬ ಪ್ರಮುಖವಾದಂತಹ ಕೆಲವು ಕೀರ್ತನೆಗಳಂತಂದರೆ ನಳಚರಿತ್ರೆ, ಹರಿಭಕ್ತಿಸಾರ, ಮೋಹನ ತರಂಗಿಣಿ. ಇವು ಕನಕದಾಸರ ಪ್ರಮುಖ ಕೀರ್ತನೆಗಳು ಅಂತಲೇ ಹೇಳಬಹುದು. ಮತ್ತು ಕನಕದಾಸರ ಅಂಕಿತ ನಾಮ ಏನಂದರೆ ಕಾಗಿನೆಲೆ ಯಾದಿಕೇಶವ. ಕಾಗಿನೆಲೆ ಯಾದಿಕೇಶವ ಕನಕದಾಸರ ಅಂಕಿತ. ಬನ್ನಿ ಮಕ್ಕಳ, ಪುಟ ಸಂಖ್ಯೆ 25, ಪಾಠ 6, ಕನಕ ಸಂಪದ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಉಂಬುಡುವುದಕ್ಕಿಲ್ಲದರಸ ನೋಲಗಕ್ಕಿಂತ ತುಂಬಿದರೊಳಗೆ ತಿರಿದುಂಬುವುದೇ ಲೇಸು. ಹಂಬಲಿಸಿ ಹಾಳರಟೆ ಹೊಡೆಯುವುದಕ್ಕಿಂತ ಹರಿ ಎಂಬ ದಾಸರ ಕೂಡೆ ಸಂಭಾಷಣೆಯೇ ಲೇಸು. ಉಂಬುಡುವುದಕ್ಕಿಲ್ಲದರಸ ನೋಲಗಕ್ಕಿಂತ ತುಂಬಿದರೊಳಗೆ ತಿರಿದುಂಬುವುದೇ ಲೇಸು. ಹಂಬಲಿಸಿ ಹಾಳರಟೆ ಹೊಡೆಯುವುದಕ್ಕಿಂತ ಹರಿ ಎಂಬ ದಾಸರ ಕೂಡೆ ಸಂಭಾಷಣೆಯೇ ಲೇಸು. ಒಡನೆ ಹಂಗಿಸುವ ನೋಗರವ ನುಂಬುವುದಕ್ಕಿಂತ ಕುಡಿ ನೀರು ಕುಡಿದುಕೊಂಡಿರುವುದೇ ಲೇಸು. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗ ಜ್ಞಾತವಾಸವೇ ಲೇಸು. ಒಡನೆ ಅಂಗಿಸುವ ನೋಗರವ ನುಂಬುವುದಕ್ಕಿಂತ ಕುಡಿ ನೀರು ಕುಡಿದುಕೊಂಡಿರುವುದೇ ಲೇಸು. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗ ಜ್ಞಾತವಾಸವೇ ಲೇಸು. ಮಸೆಯುತಿಹ ಮತ್ಸರದ ನೆರೆಯೊಳಿರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯೇ ಲೇಸು. ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ, ವಸುಮತಿಯೊಳು ನಿನ್ನ ದಾಸತ್ವವೇ ಲೇಸು. ಮಸೆಯುತಿಹ ಮತ್ಸರದ ನೆರೆಯೊಳಿರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯೇ ಲೇಸು.
ಬಿಸಜಾಕ್ಷ ಕಾಗಿ ನೆಲೆಯಾದಿ ಕೇಶವರಾಯ ವಸುಮತಿಯೊಳು ನಿನ್ನ ದಾಸತ್ವವೇ ಲೇಸು. ಇದು ಕನಕದಾಸರ ಕನಕ ಸಂಪದಲ್ಲಿ ಬರ್ತಕ್ಕಂತಹ ಕೀರ್ತನೆ. ಇಲ್ಲಿ ಹರಿದಾಸರಾದ ಕನಕದಾಸರು ಬದುಕಿನ ನೆಮ್ಮದಿ, ಶಾಂತಿ ಮತ್ತು ಸಾರ್ಥಕತೆಗೆ ಯಾವ ರೀತಿ ಬದುಕಬೇಕೆಂಬ ನೀತಿಯನ್ನು ತಮ್ಮ ಪದ್ಯದಲ್ಲಿ ಸೂಕ್ತ ಉಪಮೆಯೊಡನೆ ಸರಳವಾಗಿ ತಿಳಿಸಿದ್ದಾರೆ. ಇಲ್ಲಿ ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಅಜ್ಞಾನಿ ಅಂತಂದರೆ ದಡ್ಡ. ಅಜ್ಞಾನಿಗಳ ಜೊತೆಗೆ ತುಂಬ ಸ್ನೇಹ ಇಟ್ಕೊಳ್ಳುವ ಬದಲು ಜ್ಞಾನಿಗಳೊಂದಿಗೆ, ಜ್ಞಾನಿ ಅಂತಂದರೆ ಬುದ್ಧಿವಂತ, ಜ್ಞಾನಿಗಳೊಂದಿಗೆ ಜಗಳವೇ ಒಳ್ಳೆಯದು ಅಂತ ಹೇಳಿದ್ದಾರೆ. ಜ್ಞಾನಿಯೊಡನೆ ಸ್ವಲ್ಪ ಹೊತ್ತು ಜಗಳ ಆಡಿದ್ರೂ ಅದರಿಂದ ಜೀವನಾನುಭವ ದೊರಕುವುದು ಎಂಬುದು ಕನಕದಾಸರ ಅಭಿಪ್ರಾಯ. ಮುಂದೆ, ಉಂಬುಡುವುದಕ್ಕಿಲ್ಲದರಸ ನೋಲಗಕ್ಕಿಂತ ತುಂಬಿದರೊಳಗೆ ತಿರಿದುಂಬುವುದೇ ಲೇಸು. ಹಂಬಲಿಸಿ ಆಡ್ಹರಟೆ ಹೊಡೆಯುವುದಕ್ಕಿಂತ ಹರಿಯೆಂಬ ದಾಸರ ಕೂಡೆ ಸಂಭಾಷಣೆಯೇ ಲೇಸು. ಉಂಬು ಅಂತಂದರೆ ಉಣ್ಣೋದು, ತಿನ್ನೋದು. ಉಣ್ಣಲು ಉಡಲು ಸಿಗದಿರುವ ದರಿದ್ರ ತುಂಬಿದ ರಾಜನ ಸಭೆಯಲ್ಲಿ ಭಾಗವಹಿಸೋದಕ್ಕಿಂತ ಸಮೃದ್ಧಿಯಾದ ಊರಲ್ಲಿ ತಿರುಕ ಅಂತಂದರೆ ಭಿಕ್ಷುಕ, ತಿರುಕನಾಗಿ ಬೇಡ್ಕೊಂಡು ತಿನ್ನೋದೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ತಿನ್ನೋದಕ್ಕೆ ಅನ್ನ ಇಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ಆ ಥರ ಸಿಗದೆ ಇರ್ತಕ್ಕಂಥ ದರಿದ್ರ ರಾಜನ ಸಭೆಯಲ್ಲಿ ನಾವು ಭಾಗವಹಿಸೋದಕ್ಕಿಂತ ಸಮೃದ್ಧಿಯಾದ ಊರಲ್ಲಿ ತಿರುಕನಾಗಿ ಭಿಕ್ಷೆ ಬೇಡ್ಕೊಂಡು ತಿನ್ನೋದೇ ಒಳ್ಳೆಯದು ಅನ್ನೋದು ದಾಸರ ಅಭಿಪ್ರಾಯ. ಹಾಗೆಯೇ ಉಳಿದೆರಡು ಸಾಲಲ್ಲಿ ಹೇಳ್ತಿದ್ದಾರೆ, ಹಂಬಲಿಸಿ ಅಂದರೆ ಬಯಸಿ, ಕೆಲಸಕ್ಕೆ ಬಾರದ ಹಾಡಹರಟೆ ಅಂದರೆ ನಿರುಪಯುಕ್ತವಾದ ಮಾತುಗಳು, ಕೆಲಸಕ್ಕೆ ಬೇಡದೇ ಇರತಕ್ಕಂಥ ಮಾತುಗಳು, ಹರಟೆ ಹೊಡೆಯೋದು. ಈ ಹರಟೆ ಹೊಡ್ಕೊಂಡು ಕಾಲವನ್ನು ದೂಡೋದಕ್ಕಿಂತ, ಕಾಲವನ್ನು ಕಳೆಯೋದಕ್ಕಿಂತ ಹರಿ ಅಂದರೆ ಭಗವಂತನ ಹುಡುಕಾಟದಲ್ಲಿ ತೊಡಗಿರುವ ದಾಸರ ಬಳಿಯ ಮಾತುಕತೆ ಅಂದರೆ ಮಾತುಕತೆನೇ ಶ್ರೇಷ್ಠ ಅಂತ ಹೇಳಿ ಕನಕದಾಸರು ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದೆ, ಒಡನೆ ಹಂಗಿಸುವ ನೋಗರವ ನುಂಬುವುದಕ್ಕಿಂತ ಕುಡಿ ನೀರು ಕುಡಿದುಕೊಂಡಿರುವುದೇ ಲೇಸು. ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗ ಜ್ಞಾತವಾಸವೇ ಲೇಸು. ಒಡನೆ ಅಂತಂದರೆ ಜೊತೆಗೇನೆ, ಜೊತೆಯಲ್ಲಿದ್ದು ನಿಂದಿಸುವವನು ಜೊತೆಯಲ್ಲಿ ನಿಂದಿಸೋನು ಅಂತಂದರೆ ನಮ್ಮನ್ನು ಹೀಯಾಳಿಸ್ತಾ ಇರ್ತಕ್ಕಂಥವನು. ಅಂತ ನಿಂದಿಸೋನ ಜೊತೆ ಅವನು ಕೊಟ್ಟಂಥ ಮೃಷ್ಟಾನ್ನ ಅಂತಂದರೆ ಬಗೆ ಬಗೆಯ ಭೋಜನವನ್ನು ಕೊಡ್ತಿರ್ತಾನೆ. ಆ ನಿಂದಿಸ್ಕೊಂಡು ಬೈಕೊಂಡು ಹೀಯಾಳಿಸ್ಕೊಂಡು ನಮ್ಮನ್ನು ಅವನು ಮೃಷ್ಟಾನ್ನವನ್ನು ತಂದುಕೊಟ್ಟ ಆ ಅನ್ನವನ್ನು ತಿನ್ನೋದಕ್ಕಿಂತ, ಆ ಮೃಷ್ಟಾನ್ನವನ್ನು, ಆ ಬಗೆ ಬಗೆಯ ಭೋಜನವನ್ನು ತಿನ್ನೋದಕ್ಕಿಂತ ಬರೀ ನೀರು ಕುಡ್ಕೊಂಡು ಬದುಕೋದೇ ಲೇಸು ಅಂತ ಹೇಳಿ ದಾಸರು ಹೇಳ್ತಾರೆ. ಯಾಕಂದರೆ ಹಂಗಿನಿಂದ ಹಾಕುವ ಅನ್ನ ಯಾರಿಗೂ ಉಣ್ಣಲು ಸಾಧ್ಯ ಆಗೋದಿಲ್ಲ. ಬೈಕೊಂಡು ಊಟ ಹಾಕ್ತಿದ್ರೆ ತಿನ್ನೋದಕ್ಕೆ ಮನಸ್ಸು ಬರುತ್ತಾ? ಹೌದಲ್ವ ಮಕ್ಕಳ? ಇಲ್ಲ. ಅದೇ ಪ್ರೀತಿಯಿಂದ ಒಂದು ಲೋಟ ನೀರು ಕೊಟ್ಟರು ಕೂಡ ಅದು ಒಂದು ಅಮೃತ ಅಂತಲೇ ಹೇಳಬಹುದು. ಹೀಯಾಳಿಸ್ಕೊಂಡು ಮೃಷ್ಟಾನ್ನ ಕೊಟ್ಟರೆ ಅದು ಜೀರ್ಣ ಆಗೋದಿಲ್ಲ. ಸದಾ ಕಾಲ ಬಂಧು ಬಾಂಧವರೊಡನೆ ಜಗಳ ಆಡಿಕೊಂಡು ಅವರೊಡನೆ ಸಹಬಾಳ್ವೆ ನಡೆಸೋದಕ್ಕಿಂತ ಅಡವಿ ಅಂದರೆ ಕಾಡಿನಲ್ಲಿ ಅಜ್ಞಾತವಾಸ ಅಂದರೆ ಯಾರೂ ಗುರುತು ಹಚ್ಚದ ಹಾಗೆ ಬದುಕೋದು. ಈ ಅಜ್ಞಾತವಾಸವೇ ಒಳ್ಳೆಯದು ಅಂತ ಹೇಳಿದ್ದಾರೆ. ಸದಾ ಕಾಲ ಅಂದರೆ ಯಾವಾಗ್ಲೂ ಬಂಧು ಬಳಗ, ನೆಂಟರು, ಇಷ್ಟು ಎಲ್ಲರ ಜೊತೆ ಜಗಳ ಆಡಿಕೊಂಡು ಅವ್ರ ಜೊತೆಗೇ ಹೊಂದಾಣಿಕೆ ಮಾಡಿಕೊಂಡು ಬದುಕೋದಕ್ಕಿಂತ ಕಾಡಿನಲ್ಲಿ
ಯಾರೂ ಕೂಡ ನಮ್ಮನ್ನ ಪತ್ತೆ ಹಚ್ಚದೇ ಇರೋ ಥರ ನಾವು ಅಜ್ಞಾತವಾಸವನ್ನು ಮಾಡಿಕೊಂಡು ಕಾಡಿನಲ್ಲಿ ಜೀವಿಸೋದೇ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಕನಕದಾಸರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಕೊನೆಯ ಒಂದು ಕೀರ್ತನೆಯ ಸಾಲುಗಳು. ಮಸೆಯುತಿಹ ಮತ್ಸರದ ನೆರೆಯೊಳಿರುವುದಕ್ಕಿಂತ ಹಸನಿಲ್ಲದ ಹಾಳುಗುಡಿಯೇ ಲೇಸು. ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ, ವಸುಮತಿಯೊಳು ನಿನ್ನ ದಾಸತ್ವವೇ ಲೇಸು. ನೆರೆಹೊರೆ ಅಂತಂದರೆ ನಮ್ಮ ಅಕ್ಕಪಕ್ಕದವರು. ಇವರು ಸದಾ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಕಷ್ಟದಲ್ಲಿ ಧೈರ್ಯ ತುಂಬಿದ ಜನರಾಗಿರಬೇಕು. ಹೌದಲ್ವಾ? ಈಗ ಅಕ್ಕಪಕ್ಕದ ಮನೆಯವರು ಅಂತಂದರೆ ನಾವು ಕಷ್ಟದಲ್ಲಿದ್ದಾಗ ಸ್ವಲ್ಪ ನಮ್ಮ ಕಷ್ಟಕ್ಕೆ ಸ್ಪಂದಿಸೋ ಥರ ಇರಬೇಕು, ನಮಗೆ ಧೈರ್ಯ ತುಂಬ ಥರ ಇರಬೇಕು. ಆದರೆ ಸದಾಕಾಲ ಮತ್ಸರ ಅಂತಂದರೆ ಹೊಟ್ಟೆ ಕಿಚ್ಚುಪಡ್ತಾ ನೆರೆಹೊರೆಯವರೊಡನೆ ಬಾಳೋದಕ್ಕಿಂತ, ನೆರೆಹೊರೆಯವರು ಅಂದರೆ ಅಕ್ಕಪಕ್ಕದವ್ರ ಜೊತೆ ಯಾವಾಗಲೂ ಹೊಟ್ಟೆ ಕಿಚ್ಚಿನಿಂದ ಕಷ್ಟದಲ್ಲಿರೋರ್ಗೇ ಇನ್ನೊಂದಷ್ಟು ತುಪ್ಪವನ್ನು ತುರಿದು ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದು ಆ ಕಷ್ಟವನ್ನು ಹೆಚ್ಚಿಸೋ ಥರ, ನಮ್ಮಲ್ಲಿ ಆ ಧೈರ್ಯವನ್ನು ತುಂಬೋ ಥರ ಅಂಥ ಜನಗಳ ಮಧ್ಯೆ ಬಾಳೋದು ತುಂಬಾ ಕಷ್ಟ. ಆ ಬಾಳೋದಕ್ಕಿಂತ ಹಸನಿಲ್ಲದ ಅಂದರೆ ಅಚ್ಚುಕಟ್ಟಾಗಿರದ ಹಾಳುಗುಡಿ ಅಂತಂದರೆ ಪಾಳು ಬಿದ್ದಿರ್ತಕ್ಕಂಥ ದೇವಾಲಯ, ಆ ಹಾಳು ಗುಡಿಯಲ್ಲಿ ಬದುಕೋದೇ ಲೇಸು ಅಂತ ಹೇಳ್ತಿದ್ದಾರೆ. ಕಷ್ಟ ಸುಖಗಳಿಗೆ ಅಕ್ಕಪಕ್ಕದವ್ರು ಅಂದರೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು. ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ತಾ ಕಷ್ಟದಲ್ಲಿರ್ಬೇಕಾದ್ರೆ ಧೈರ್ಯ ತುಂಬ ಜನಗಳಾಗಿರಬೇಕು. ಹೊಟ್ಟೆ ಕಿಚ್ಚು ಪಡೋಂಥ ಜನಗಳ ಮಧ್ಯೆ ನಾವು ಬಾಳೋದಕ್ಕೆ ಸಾಧ್ಯ ಆಗುತ್ತಾ? ಎಂದಿಗೂ ಆಗೋದಿಲ್ಲ. ಹಾಗಾದರೆ ಪೂಜೆ ಪುನಸ್ಕಾರ ಏನು ಇಲ್ಲದೆ ಆ ಪಾಳು ಬಿದ್ದಿರೋ ಹಾಳು ಗುಡಿನೇ ಅಲ್ಲಿ ನಾವು ಬದುಕೋದೇ ಲೇಸು, ಉತ್ತಮ ಅಂತ ಹೇಳಿ ದಾಸರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪೂರ್ತಿ ಕನಕದಾಸರ ಈ ಒಂದು ಕೀರ್ತನೆಗಳ ಸಾರ ಏನಂತಂದರೆ, ಬದುಕಿನ ಲೇಸುಗಳ ಬಗ್ಗೆ ಇಷ್ಟು ಹೇಳ್ತಾ ಕಡೆಯಲ್ಲಿ ತಮ್ಮ ಅಂಕಿತ ನಾಮ ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವ, ವಸುಮತಿ ಅಂದರೆ ಜಗತ್ತಿನಲ್ಲಿ ನಿಮ್ಮ ದಾಸನಾಗಿ ಬಾಳೋದೇ ಎಲ್ಲದಕ್ಕಿಂತ ಲೇಸು ಅಂತ ಹೇಳಿ ಕನಕದಾಸರು ಹೇಳ್ತಿದ್ದಾರೆ. ಮಕ್ಕಳ, ಕನಕದಾಸರು ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ನೀವು ಇನ್ನೂ ಹೆಚ್ಚಿನ ಕೀರ್ತನೆಗಳನ್ನು ಓದಬೇಕು. ಅರ್ಥ ಆಯ್ತಲ್ಲ? ಈ ಕನಕ ಸಂಪದ, ಈ ಪಾಠ 6 ಕನಕ ಸಂಪದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಕಠಿಣ ಪದಗಳ ಅರ್ಥ ಇದೆ. ಅಜ್ಞಾನಿ ಪದದ ಅರ್ಥ ದಡ್ಡ, ಉಂಬು ಪದದ ಅರ್ಥ ಉಣ್ಣು, ಓಲಗ ಪದದ ಅರ್ಥ ಸಭೆ, ಓಗರ ಪದದ ಅರ್ಥ ಊಟ, ನೆರೆ ಪದದ ಅರ್ಥ ಅಕ್ಕಪಕ್ಕ, ವಸುಮತಿ ಪದದ ಅರ್ಥ ಭೂಮಿ, ಸ್ನೇಹ ಪದದ ಅರ್ಥ ಗೆಳೆತನ, ಅರಸ ಪದದ ಅರ್ಥ ರಾಜ, ತಿರಿ ಪದದ ಅರ್ಥ ಭಿಕ್ಷೆ ಬೇಡು, ಒಡನೆ ಪದದ ಅರ್ಥ ಕೂಡಲೇ, ಮತ್ಸರ ಪದದ ಅರ್ಥ ಹೊಟ್ಟೆ ಕಿಚ್ಚು, ಹಸನು ಪದದ ಅರ್ಥ ಸ್ವಚ್ಛ. ಹಾಗೆಯೇ ಪುಟ ಸಂಖ್ಯೆ 26ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇದೆ. ಯಾರೊಂದಿಗೆ ಜಗಳ ಉತ್ತಮವೆಂದು ದಾಸರು ಹೇಳಿದ್ದಾರೆ? 2ನೇ ಪ್ರಶ್ನೆ, ಯಾವುದಕ್ಕಿಂತ ತಿರಿದು ತಿನ್ನುವುದು ಲೇಸು? 3ನೇ ಪ್ರಶ್ನೆ, ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಯಾವುದು ಒಳಿತು ಎಂದು ದಾಸರ ಅಭಿಪ್ರಾಯ? 4ನೇ ಪ್ರಶ್ನೆ, ಯಾವ ರೀತಿಯ ನೆರೆಯಲ್ಲಿ ಇರಬಾರದು? 5ನೇ ಪ್ರಶ್ನೆ, ಕನಕದಾಸರ ಅಂಕಿತ ಯಾವುದು? ಹಾಗೆಯೇ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಕೂಡ ಇದೆ. ಮೊದಲನೇ ಪ್ರಶ್ನೆ, ಹರಟೆ ಹೊಡೆಯುವುದಕ್ಕಿಂತ ಯಾವುದು ಲೇಸೆಂದು ದಾಸರ ಅಭಿಪ್ರಾಯ? 2ನೇ ಪ್ರಶ್ನೆ, ಎಲ್ಲೆಲ್ಲಿ ವಾಸವಾಗಿರಬಾರದೆಂದು ದಾಸರು ಹೇಳಿದ್ದಾರೆ? ಹಾಗೆ ಪುಟ ಸಂಖ್ಯೆ 27ರಲ್ಲಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಒಡನೆ ಹಂಗಿಸುವ ನೋಗರವ ನುಂಬುವುದಕ್ಕಿಂತ ಆ ಪದ್ಯ ಭಾಗವನ್ನು ನೀವು
ಆ ಖಾಲಿ ಬಿಟ್ಟ ಜಾಗದಲ್ಲಿ ತುಂಬಬೇಕು. ಕೆಳಗಿನ ಪದಗಳಿಗೆ ವಿರುದ್ಧ ಪದ ಬರೆಯಿರಿ. ಅಜ್ಞಾನಿ, ಅಧಿಕ, ಸ್ನೇಹ, ಹಸನು. ಹಾಗೆಯೇ ಬಿಡಿಸಿ ಬರೆಯಿರಿ ಕೂಡ ಇದೆ. ಹಾಳರಟೆ, ಹಾಳು ಪ್ಲಸ್ ಹರಟೆ. ಉಂಬುಡು, ಅರಸನೋಲಗ, ನೆರೆಯುಳು, ಬಿಸಜಾಕ್ಷ. ಮಕ್ಕಳ, ಈಗ ನಾನು ಓದಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರೀರಿ. ವಿಡಿಯೋನ ನೀವು ಕನಿಷ್ಠ 2ರಿಂದ 3 ಬಾರಿ ಆದರೂ ನೋಡಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಾಧ್ಯವಾದಷ್ಟು ಉತ್ತರ ನಿಮಗೆ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಆಗ ನೀವು ಎಲ್ಲ ಪ್ರಶ್ನೆಗಳು ಕೂಡ ಉತ್ತರವನ್ನು ಬರಿಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದಿದ ನಂತರ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿ. ಪ್ರತಿಯೊಬ್ಬರೂ ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಕ್ಕಂಥ ಪ್ರಯತ್ನವನ್ನು ಮಾಡಲೇಬೇಕು. ಅರ್ಥ ಆಯ್ತಲ್ಲ ಮಕ್ಕಳ? ಧನ್ಯವಾದಗಳು.